ಹೋಯ್ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮತ್ ಹೆಂಗಿದ್ರಿ? ಆರಾಮ? MBA ಕ್ರಿಯೇಷನ್ ಚಾನಲ್ ಕಾಮ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋವನ್ನ ಶೇರ್ ಮಾಡಿ 4 ಜನರಿಗೆಲ್ಲ ಹೇಳ್ತೇನೆ. ಮತ್ತೆ ಸುಮಾರು ಜನ ಹೇಳುದು ಮಾರ್ರೆ, ರವಿ ಅಣ್ಣ ನೀವು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡದ್ದು ಮಾರ್ರೆ, ಮಳಿ ಬಂತು ಮಳಿ, ಅದ್ರ ಮೇಲೆ ಜೋರ್ ಮಳಿ ಅಂಬ್ರು ಮಾರ್ರೆ. ನಾವ್ ಅಪ್ಲೋಡ್ ಮಾಡೋದ್ರಿಂದ ಮಳಿ ಬಂತ ಗೊತ್ತಿಲ್ಲ, ಮಳಿ ಅಂತೂ ಬಂದಿತ್ತು, ಭಾರಿ ಖುಷಿ ಆಯ್ತು. ಈಗ ಗೆದ್ದಿ ಎಲ್ಲ ನೊಟ್ಟಿ ಎಲ್ಲ ಆತ ಇತ್ತು, ಫಸ್ಟ್ ಬಿತ್ತನೆ ಮಾಡ್ದೋದೆಲ್ಲ ಹಾಗೆ ಒಳ್ಳೆ ಬೆಳೆ ಬರ್ಲಿ, ಹಾಗೆ ಗೋರ್ಮೆಂಟ್ ಇಂದ ಕೂಡ ಒಳ್ಳೆ ಒಂದು ಬೆಂಬಲ ಬೆಲೆ ಭತ್ತಕ್ಕೊಂದು ಅನೌನ್ಸ್ಮೆಂಟ್ ಮಾಡ್ಲಿ ಅನ್ನೋ ಕಾಯ್ತಾ ಇದ್ದೆ. ಭಾರಿ ಖುಷಿ ಆಯ್ತು ಮಾರ, ಗೆದ್ದಿ ಎಲ್ಲ ಹಸ್ರು ಕಾಂಬತ್ತಿಲಿ. ಹಾಗೆ ಇವತ್ತು ಕೂಡ ಒಂದು ಪದ್ಯ ಬರ್ಕೊಂಡು ಬಂದ್ ನಮ್ಮ ಆರೋಗ್ಯದ ಬಗ್ಗೆ ನಳಿ, ಈ ಮಳೆಗಾಲದಂಗೆಲ್ಲ ಹ್ಯಾಂಗೆಲ್ಲ ಜಾಗೃತಿ ಮಾಡ್ಕೊಂಡು ಮಳೆಗಾಲದ ಬಗ್ಗೆ ಒಂದು ಪದ್ಯ ಬರ್ಕೊಂಡ್ ಬಂದಿದೆ. ಅದ್ರಕ್ಕಿಂತ ಫಸ್ಟಿಗೆ ಒಂದ್ ಸ್ವಲ್ಪ ಕಾಮಿಡಿ ಮಾಡುವಲ್ದಿ, ಕಾಮಿಡಿ ಬೇಕು, ಯಾಕಂದ್ರೆ ಮನುಷ್ಯ ನಗುತ್ತಾ ಇರಬೇಕು. 3 ದಿನದ ಬದುಕು ನಗು ನಗುತ್ತಾ ಬಾಳಬೇಕು ಅಂದಲ್ಲಿ ದೊಡ್ಡವ್ರು ಹೇಳಿರಲ್ದೆ, ನಾಗಡ್ತಾ ಕಣಕ್ ಅಲ್ದೆ ಬಿಂದಾಸಂಗ ಕಣಕ್. ಈ ಕಾಮಿಡಿ ಅಂತ ಹೇಳ್ರೆ ಒಂದು ಸೀನ್ ಕ್ರಿಯೇಟ್ ಮಾಡ್ತೇನೆ ಮತ್ತೆ ಅಂತ ಅಲ್ದಿ. ನಮ್ಮನೆ ಆಚೆ ಮನೆ ಗುಂಡ ಭಯಂಕರ ಮಾರ್ರೆ. ವಿಷಯ ಅಂತ ಹೇಳ್ರಿ, ಈಗಿನ ಮಕ್ಕಳ ಹತ್ರ ಎಲ್ಲ ಮಾತಾಡೋಕೆಲ್ಲ ಬಹಳ ಕಷ್ಟ ಮಾರ್ರೆ. ಹೌದೇ ಕಣಿ, ಮೊನ್ನೆ ಆ ಗುಂಡಂಗ್ ಪರೀಕ್ಷೆ ಐತಂಬ. ಈ ಗುಂಡ ಇತ್ತಲ್ಲ, ಮನೆ ಬಂದ್ಕೊಂಡು ಓದ್ಲೆ ಎಂತ ಇಲ್ಲ, ಹೊಟ್ಟಿ ಬರ್ತಿ ಉಂಡದ್ದು ಮತ್ತೆ ಮನ್ಕೊಳ್ಳೋದು, ಬೆಳಗತ್ತ ಶಾಲೆ ಮಾತ ಇಕ್ಕಣದ್. ಶಾಲೆ ಪರೀಕ್ಷೆ ಹಾಲಂಗ್ ಇತ್ತಲ್ದಿ, ಇವ ಒಳ್ಳೆ ಮಾಡ್ಕೊಂಡು ಮತ್ತೊಬ್ಬನ ಆನ್ಸರ್ ಶೀಟ್ ಕಂಡ್ಕೊಂಡು ಉತ್ತರ ಬರಿತಾ ಇದ್ದಂಬ್ರ ಮಾರ್ರೆ. ಮಾಸ್ಟ್ರು ಕೊಂಡ್ರು ಅವ್ನು ಸುಮ್ಮನೆ ಕಂಡ್ರ. ಫಸ್ಟಿಗೆ ಎಷ್ಟು ಕೊಂಡ್ರಿ, ಇವ ಅವನ್ ಆನ್ಸರ್ ಶೀಟ್ ಕಂಡ್ಕೊಂಡೆ ಉತ್ತರ ಬರೀತಿದ್ದವ್ರು. ಮಾಸ್ಟ್ರಿ ಕೊಂಡು ಸಾಕ ಸೀದಾ ಹತ್ರ ಬಂದ್ರ, ಗುಡ ಎಂತರ ನಿಂದ ಪರೀಕ್ಷೆಗೆ ಓದ್ಕೊಂಬರ್ಲಿಯನ, ಅವನ್ ಆನ್ಸರ್ ಕಂಡ್ಕೊಂಡು ನೀ ಅಂತ ಬರೀತೇನ್ ಅನ್ರಮ್. ನಮಗಾರ ಕೊಯ್ಕಾಲ್ ಗಡ ನೊಡಗಿ ನಾವೆಲ್ಲ ಬೆವ್ರಿ ಬೆನ್ಗಲ್ಲಾಯ್ ಹೊರಟಿ ತಲ್ದೆ. ಗುಂಡ ಎಂತ ಹೇಳ್ದಮ್ರು ಗೊತ್ತಾ, ನಾನು ಅವನ್ ಆನ್ಸರ್ ಶೀಟ್ ಕಂಡ್ಕೊಂಡು ಉತ್ತರ ಬರೀತೆ, ನೀವು ನಂಗೆ ಬೈತ್ರಿ ಅಲ್ಲ. ನೀವು ಮಾಸ್ಟ್ರೆ ಯಾರೋ ಬರದ್ ಪುಸ್ತಕನ ಓದಿ ನಮ್ ಪಾಠ ಮಾಡ್ತೀರಿ ಅಲ್ಲ, ನಿಮ್ ತಪ್ಪಲ್ಲ ಅಂದ್ರಮ್ರ ಮಾರ್ರೆ. ಭಯಂಕರ ಅಲ್ಲ ಮಾರ್ರೆ. ಮಕ್ಕಳ ಹತ್ರ ಎಲ್ಲ ಮಾತಾಡೋ ಕೆಡಿತ್ತೆ ಕಾಣಿ. ಮಾಸ್ಟ್ರೇ ನೀವು ಬೇರೆಯವ್ರು ಯಾರೋ ಬರದ್ ಪುಸ್ತಕ ಓದಿ ನಮ್ ಪಾಠ ಮಾಡ್ಲಕ್, ನಾವು ಮತ್ತೊಬ್ಬಂದು ಆನ್ಸರ್ ಶೀಟ್ ಕೊಂಡು ಬರದ್ ತಪ್ಪಲ್ಲ. ಯಬ್ಬಾ ಎಂತ ಉತ್ತರ ಕಾಣಿ ಮಾರ್ರೆ. ಈಗಿನ ಮಕ್ಕಳ ಹತ್ರ ಎಲ್ಲ ಮಾತಾಡೋ ಕೇಳಿ ಜಾಗೃತಿ ವಹಿಸ್ಕೊಂಡ್ ಮಾರ್ರೆ. ಮತ್ತೆಂತ ಅಲ್ದೆ ಅಕ್ಕ ಸೀದಾ ಪದ್ಯಕ್ಕೆ ಹೋಗ್ಬೇಕ, ನಿಮ್ಮ ಮುಖದಂಗ ನಗು ಬಂತಂತ ತಿಳ್ಕಂತೆ. ಈಗ ನಾನು ಸೀದಾ ಪದ್ಯಕ್ಕೆ ಹೋತೆ. ಅಕ್ಕ 1 ನಿಮಿಷ ಒಂಚೂರು ನೀರ್ ಕುಡ್ಕೊಂಡ್ ಬತ್ತಿ ಅಕ್ಕ. ಶುರು ಮಾಡುದಾ? ಓ ಅಣ್ಣ, ಓ ತಮ್ಮ, ಓ ತಂಗಿ, ಓ ಅಕ್ಕ, ಒಂಚೂರು ಕೇಣಿ. ಎಂತ ಮರ ನಿನ್ ಕರ್ಕರಿ ಅಂತ ಕೇಂತ್ರಿ? ಕರ್ಕರಿ ಅಲ್ದೆ, ಮಳಿ ಬತ್ತೆ ಇತ್ತು ಜಾಗ್ರತೆ ಮಾಡಿ, ಮನಿ ಹತ್ರ ಎಲ್ಲ ನೀರ್ ನಿಪ್ಪಗ್ ಬಿಡ್ಬೇಡಿ. ಮಳಿ ಬತ್ತೆ ಇತ್ತು ಜಾಗ್ರತೆ ಮಾಡಿ, ಮನಿ ಹತ್ರ ಎಲ್ಲ ನೀರ್ ನಿಪ್ಪಗ್ ಬಿಡ್ಬೇಡಿ ಮಾರ್ರೆ. ನೀರ್ ನಿಪ್ಪಕ್ಕೆ ನೀರ್ ನಿತ್ರಿ ಎಂತ ಅತ್ತ ಮರಯ್ಯ. ನೀರ್ ನಿತ್ರಿ ಎಂತ ಅತ್ತ. ಮನಿ ಹತ್ರ ಎಲ್ಲ ನೀರ್ ನಿಂತ್ರೆ ಸೊಳ್ಳೆ ಉತ್ಪತ್ತಿ ಆತ. ಹೌದೇ, ಮನಿ ಹತ್ರ ನೀರ್ ನಿಂತ್ರೆ ಸೊಳ್ಳೆ ಉತ್ಪತ್ತಿ ಆತ. ಡೆಂಗು ಮಲೇರಿಯಾ ಮನಿ ಒಳಗೆ ಬತ್ತತ್ತ. ಮನಿ ಹತ್ರ ನೀರ್ ನಿಂತ್ರೆ ಸೊಳ್ಳೆ ಉತ್ಪತ್ತಿ ಆತ. ಡೆಂಗು ಮಲೇರಿಯಾ ಮನಿ ಒಳಗೆ ಬತ್ತತ್ತ. ಜಾಗ್ರತೆ ಮಾಡಿ ಮನಿ ಹತ್ರ ನೀರ್ ನಿಪ್ಪಕ್ ಬಿಡ್ಬೇಡಿ. ಜಾಗ್ರತೆ ಮಾಡಿ ಓ ಅಣ್ಣ, ಜಾಗ್ರತೆ ಮಾಡಿ ಮನಿ ಹತ್ರ ನೀರ್ ನಿಪ್ಪಕ್ ಬಿಡ್ಬೇಡಿ. ಮನೆಯಂಗೆಲ್ಲ ಸಣ್ಣ ಮಕ್ಕಳಿಪ್ಪು ಶಾಲೆಗೆ ಹೋಗ್ತಾ ಇರ್ತಾರ, ಜಾಗ್ರತೆ ಮಾಡಿ. ಮಕ್ಕಳಿಗೆಲ್ಲ ಚರಂಡಿ ಹಂಗೆ ನಿಂತ ನೀರೆಲ್ಲ ಕೊಂಡ್ರು ಕೂಡ್ಲೆ ಆಡಕ್ ಮನ್ಸಾತ್. ನಿಂತ ನೀರಂಗೆಲ್ಲ ಮಕ್ಕಳಿಗೆಲ್ಲ ಆಡೂಕೆ ಬಿಡಬೇಡಿ. ಅದ್ರಿಂದ ಚರ್ಮದ ಸಾಂಕ್ರಾಮಿಕ ರೋಗ ಬಪ್ಪುಲ್ ಚಾನ್ಸ್ ಇತ್ತಂಬ್ರ. ಜಾಗ್ರತೆ ಮಾಡಿ ಓ ಅಣ್ಣ, ಓ ಅಕ್ಕ, ನಿಮ್ಗೆ ಹೇಳದ್ದ. ಸಣ್ಣ ಮಕ್ಕಳಿಗೆಲ್ಲ ನಿಂತ ನೀರಂಗೆ ಆಡುಕೆ ಬಿಡಬೇಡಿ. ಮಳಿ ಬತ್ತೆ ಇತ್ತು ಜಾಗ್ರತೆ ಮಾಡಿ ಓ ಅಣ್ಣ, ಮಳಿ ಬತ್ತೆ ಇತ್ತು ಜಾಗ್ರತೆ ಮಾಡಿ. ಮತ್ತ ಮುಂದೆ ಸುಮಾರಿತ್ತೆ ಹೇಳ್ತೆ ಕೇಳಿ. ಮಳಿ ಬತ್ತೆ ಇತ್ತು ಜಾಗ್ರತೆ ಮಾಡಿ, ಮನಿ ಹತ್ರ ಎಲ್ಲ ನೀರ್ ನಿಪ್ಪಕ್ ಬಿಡಬೇಡಿ. ಮತ್ತು ಮಕ್ಕಳೆಲ್ಲ ಶಾಲೆಗೆ ವಾಪತ್ತಿಲಿ, ನೀವು ಅವರಿಗೆಲ್ಲ
ಕೊಡಿ ಕೊಟ್ಟು ಕಳಿಸ್ತ್ರಿ ಹೌದಾ, ರೈನ್ ಕೋಟ್ ಎಲ್ಲ ಹಾಕಿ ಕಳಿಸ್ತ್ರಿ ಹೌದಾ. ಅವ್ರು ಶಿಸ್ತಂಗ್ ಶಾಲಿ ಹೋತ್ರ. ಶಾಲಿ ಬಿಟ್ರ ಮೇಲೆ ಹೊನಿ ಹೊನಿ ಮಳಿ ಒಪ್ಪತ್ಲಿ ಮಕ್ಕಳಿಗೆಲ್ಲ ಎಂತ ಗೊತ್ತಾ, ಕೊಡಿ ಬಿಡ್ಸಕ್ ಮನ್ಸೇ ಬತ್ತಿಲ್ಲ, ರೈನ್ ಕೋಟ್ ಹಾಕಂತಿಲ್ಲ. ಹಾಂಗೆ ಮಳಿ ಹಂಗೆ ನೆನ್ಕಂಡ ಒಳ್ಳೆ ಮಾಡ್ಕೊಂಡ್ ತೊಟ್ರೆ ಅನ್ಕೊಂಡ್ ಕುಣಿತೆ 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 ಮನಿ ಬತ್ತೋ. ಅಷ್ಟೊತ್ತು ನೀವ್ ಎಂತ ಮಾಡ್ಕೊಂಡ್ ಹೇಳ್ರೆ, ಒಣ ಬಟ್ಟೆ ಹಂಗೆ ಮಕ್ಕಳ ಮಂಡಿ ಪೊಷ್ಟು ಒರ್ಸಕ್ ಮತ್ತೆ ಒದ್ದೆ ಬತ್ತೆ ಎಲ್ಲ ಪಟ್ಟ ತೆಗ್ದು ಒಳ್ಳೆ ಒಣ ಡ್ರೆಸ್ ತೊಳಿ ಪಟ್ಟ ಹಾಕತ್ತಕ. ಇಲ್ದಿರ ಅವರಿಗೆ ಜ್ವರ ಬತ್ತು. ಜ್ವರ ಮಾತ್ರ ಅಲ್ಲ, ಕೆಮ್ಮ ಬತ್ತತ್ತು, ಶೀತ ಹತ್ತು. ಜಾಗೃತಿ ಮಾಡಿ. ಕುಡುಕೆಲ್ಲ ಬಿಸಿನೀರು ಕೊಡಿ ಮಕ್ಕಳಿಗೆ. ಮತ್ತೆ ಮಕ್ಕಳಿಗೆಲ್ಲ ಉಂಬತ್ತಿಲಿ ಆಹಾರ ಎಲ್ಲ ಕೊಡ್ತಿರಲ್ದೆ ಊಟ ಎಲ್ಲ ಬಿಸಿ ಬಿಸಿ ಕೊಡಿ ಅಕ್ಕ. ಜಾಗ್ರತೆ ಮಾಡಿ, ಜಾಗ್ರತೆ ಮಾಡಿ, ಮಳಿ ಬತ್ತೆ ಇತ್ತು, ಜಾಗ್ರತೆ ಮಾಡಿ. ಹೌದೇ, ಜಾಗ್ರತೆ ಮಾಡಿ ಸಣ್ಣ ಮಕ್ಕಳಿಗೆಲ್ಲ ಅಕ್ಕ. ಮತ್ತೆಲ್ಲ ನೀರಂಗೆಲ್ಲ ಆಡುಕೆಲ್ಲ ಬಿಡಬೇಡಿ. ಮತ್ತೆ ನೀವು ಚೂರು ಚೂರು ಜ್ವರ ಗಿರ ಬಂದಲ್ಲಿ ತಕ್ಷಣ ವೈದ್ಯರ ಹತ್ರ ಹೋಯ್ನಿ. ನೀವೇ ಡಾಕ್ಟರ್ ಆಯ್ಬೇಡಿ. ಕೆಲವೆಲ್ಲ ಭಯಂಕರ ಮಾರ, ನಾವೇ ಡಾಕ್ಟರ್ ಹಾಕುದು. ಮೆಡಿಕಲ್ ಹೋಯ್ಕೊಂಡ್ ಗಂಡಿಗೆ ಚೂರು ಜ್ವರ ಇತ್ತೆ ಮಾತ್ರೆ ಕೊಡಿ ಎಂಬುದು. ಹಾಗೆಲ್ಲ ತಪ್ಪು ಮಾಡಕ್ ಹೋಯ್ಬೇಡಿ. ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿಯೇ ಔಷಧಿ ತಕೊಂಡ್ ಬನ್ನಿ ಅಕ್ಕ. ಮೆಡಿಕಲ್ ಹೋಯ್ ನೀವೇ ಹೋಗಿ ಡಾಕ್ಟರ್ ಹಾಕೊಂಡು ಮಾತ್ರೆಗಿನ್ ತಪ್ಪಕ್ ಹೋಯ್ಬೇಡಿ. ತಪ್ಪತ್ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡ್ಕೊಂಡು ಮಾತ್ರೆಗಿನ್ ತಕೊಂಡ್ ಬನ್ನಿ ಅಕ್ಕ. ಜಾಗ್ರತೆ ಮಾಡಿ, ಜಾಗ್ರತೆ ಮಾಡಿ, ಮಳಿ ಬತ್ತೆ ಇತ್ತು, ಜಾಗ್ರತೆ ಮಾಡಿ. ಮನಿ ಹತ್ರ ಎಲ್ಲ ನೀರ್ ನಿಪ್ಪಕ್ ಬಿಡ್ಬೇಡಿ. ಜಾಗ್ರತೆ ಮಾಡಿ, ಜಾಗ್ರತೆ ಮಾಡಿ, ಜಾಗ್ರತೆ ಮಾಡಿ. ಹೌದೇ, ಮನಿ ಹತ್ರ ಎಲ್ಲ ಚೊಕ್ಕ ಮಾಡಿ. ಕೈಯಲ್ಲಿ ಅಲ್ಲಲ್ಲಿ ಇಲ್ಲೆಲ್ಲಿ ಕಸ ಎಲ್ಲ ಬಿಸಾಕ್ಬೇಡಿ. ಹೌದೇ, ಮಳಿ ಬತ್ತೆ ಇತ್ತು, ಜಾಗ್ರತೆ ಮಾಡಿ. ಮನಿ ಹತ್ರ ಎಲ್ಲ ನೀರ್ ನಿಪ್ಪಕ್ ಬಿಡಬೇಡಿ. ಮಳಿ ಬತ್ತೆ ಇತ್ತು, ಜಾಗ್ರತೆ ಮಾಡಿ. ಮನಿ ಹತ್ರ ಎಲ್ಲ ನೀರ್ ನಿಪ್ಪಕ್ ಬಿಡಬೇಡಿ. ಸೊಳ್ಳೆ ಉತ್ಪತ್ತಿ ಹತ್ತ ಬಂದ್ಕೊಂಬತ್ತಿಲಿ ಮಕ್ಕಳಿಗೆಲ್ಲ ಸೊಳ್ಳೆ ಪರ್ದೆ ಹಾಕಿನಿ. ಸೊಳ್ಳೆ ಎಲ್ಲ ಕಚ್ಚುದಿಲ್ಲ. ಹಾಗೆ ಶಾಲಿ ಹೋಪತ್ಲಿ, ಶಾಲಿಂದ ಬತ್ತೆ ಇಪ್ಪತ್ಲಿ ಮಕ್ಕಳಿಗೆ ನೀವೆಂತ ಹೇಳ್ಕಂದ್ ಹೇಳ್ರೆ, ಕಾಣ್ಮಗ ರಸ್ತೆಂಗೆಲ್ಲ ಎಲೆಕ್ಟ್ರಿಕ್ ಕಂಬ ಇತ್ತು. ಎಲೆಕ್ಟ್ರಿಕ್ ಕಂಬ ಎಲ್ಲ ಮುಟ್ಟುಕೆಲ್ಲ ಹೊಯ್ಬೇಡಿ ಮಕ್ಕಳೇ. ಎಂತಕಂದ್ರೆ ಕೆಲ ಟೈಮ್ ಎಲೆಕ್ಟ್ರಿಕ್ ಕಂಬಂಗ್ ಶಾಕ್ ಕೊಡೋ ಚಾನ್ಸ್ ಇರುತ್ತ. ಮಳೆಗಾಲ ಅಲ್ಲ, ನೀರ್ ಪಶಿ ಬತ್ತೆ ಇರುತ್ತ. ಜಾಗೃತಿ ಮಕ್ಕಳೇ. ಟ್ರಾನ್ಸ್ಫರ್ ಪೆಟ್ಟಿಗೆ ಆಡುಕೆಲ್ಲ ಹೊಯ್ಬೇಡಿ ಮಕ್ಕಳೇ. ಮಳಿ ಬತ್ತೆ ಇತ್ತು, ಜಾಗೃತಿ ಮಾಡಿ, ಜಾಗ್ರತೆ ಮಾಡಿ ಮಕ್ಕಳೇ, ಜಾಗ್ರತೆ ಮಾಡಿ. ಮಳಿ ಬತ್ತೆ ಇತ್ತು, ಜಾಗ್ರತೆ ಮಾಡಿ. ಓಯ್, ಮತ್ತೆಂತ ಗೊತ್ತಾ, ಮನಿ ಹತ್ರ ಎಲ್ಲ ಚೊಕ್ಕ ಮಾಡ್ಕೆ, ಸ್ವಚ್ಛತೆ ಕಾಪಾಡ್ಕ. ನಮ್ಮ ಮನಿ ನಾವು ಸ್ವಚ್ಛತೆ ಕಾಪಾಡ್ರೆ ಮತ್ತೊಬ್ರು ಅವ್ರ ಮನಿ ಸ್ವಚ್ಛತೆ ಕಾಪಾಡ್ತಾ ಇರ್ತಾರೆ. ಹಾಗೆ ಮನಿ ಸ್ವಚ್ಛತೆ ಆದಂಗೆ ನಮ್ಮ ಊರು ಸ್ವಚ್ಛತೆ ಆತೆ ಹೊತ್ತು. ಊರು ಸ್ವಚ್ಛತೆ ಆದ್ರೆ ನಮ್ಮ ಗ್ರಾಮ ಸ್ವಚ್ಛತೆ ಆತೆ ಹೊತ್ತು. ಗ್ರಾಮ ಸ್ವಚ್ಛತೆ ಆದ್ರೆ ನಮ್ಮ ತಾಲೂಕು ಸ್ವಚ್ಛತೆ ಆತೆ ಹೊತ್ತು. ತಾಲೂಕು ಸ್ವಚ್ಛತೆ ಆದ್ರೆ ನಮ್ಮ ಜಿಲ್ಲೆ ಸ್ವಚ್ಛತೆ ಆತೆ ಹೊತ್ತು. ಜಿಲ್ಲೆ ಸ್ವಚ್ಛತೆ ಆದ್ರೆ ನಮ್ಮ ರಾಜ್ಯ ಸ್ವಚ್ಛತೆ ಆತೆ ಹೊತ್ತು. ರಾಜ್ಯ ಸ್ವಚ್ಛತೆ ಆದ್ರೆ ನಮ್ಮ ದೇಶ ಸ್ವಚ್ಛತೆ ಆತು. ಆವಾಗ ನಮ್ಮ ಸ್ವಚ್ಛ ಭಾರತ ಅಭಿಯಾನ ಒಂದು ಕರೆಕ್ಟ್ ಹತ್ತು. ನಾವೆಲ್ಲರೂ ಮನೆ ಹತ್ರ ಎಲ್ಲ ಕಸ ಎಲ್ಲ ಹಾಕೋಕಾಗ ಪಂಚಾಯತ್ ಅವ್ರ ಬತ್ರಲ್ಲ ನಮ್ಮ ಪ್ಲಾಸ್ಟಿಕ್ ಕಸ ಎಲ್ಲ ನಾವೆಲ್ಲ ಡಿವೈಡ್ ಮಾಡ್ಕೊಂಡು, ಹಸಿ ಕಸ ಒಣ ಕಸ ಡಿವೈಡ್ ಮಾಡ್ಕೊಂಡು ಅವರಿಗೆ ಕೊಡ್ಕ. ರಸ್ತೆ ಬದಿ ತಂದೆಲ್ಲ ಬಿಸಾಕೋಕಾಗ ಕಸ ಎಲ್ಲ ತಂದಕ. ಯಾಕಂದ್ರೆ ಪರಿಸರ ನಮ್ಗಿದು ದೇವ್ರು ಕೊಟ್ಟದ್ದು ಒಂದು ಏನೋ ಒಂದು ಪುಣ್ಯ. ಇದು ನಾವು ಒಳ್ಳೆ ಮಾಡಿ ಉಳಿಸ್ಕಣಕ್. ಪರಿಸರ ವಿರೋಧಿ ಕೆಲಸ ನಾವು ಯಾವತ್ತೂ ಮಾಡೋಕಾಗಲ್ದೆ. ಮಳಿ ಬತ್ತೆ ಇತ್ತು, ಜಾಗೃತಿ ಮಾಡಿ. ಮಳಿ ಬತ್ತೆ ಇತ್ತು, ಜಾಗ್ರತೆ ಮಾಡಿ. ಎಲ್ರಿಗೂ ನಮಸ್ಕಾರ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಮತ್ 4 ಜನರಿಗೆ ಶೇರ್ ಮಾಡಿ ಅಕ್ಕ. ಮತ್ತು ಬರುವಾರ ಮತ್ತೊಂದು ವಿಡಿಯೋ ತಕೊಂಡ್ ನಿಮ್ ಮುಂದೆ ನಗ್ಸ್ಲಿಕ್ಕೆ ಬರ್ತಾ ಇತ್ತೆ. ಟಾಟಾ ಬಾಯ್ ಬಾಯ್, ಸಿ ಯು ಅಗೇನ್. ಟಾಟಾ. ಬತ್ತಿ ಅಕ್ಕ. ಹೊರಳಿ ಸಾರು ಮಾಡಿದಾಳ ಮರ ಅಮ್ಮ. ಹೌದು, ಅಂಟಿಕಾಯಿ ಹಾಕಿ ಒಗ್ಗರಣೆ ಹಾಕಿರ್ ಉಂಬುಕ್ಲಾಯ್ ಕತ್ ಕೊಚ್ಚಕ್ಕಿ ಅನ್ನ ಉಣ್ತಿ ಅಕ್ಕ. ಅಕ್ಕ ಮುಂದಿನ ವಾರ ಸಿಗುವ. ಬತ್ತಿ ಅಕ್ಕ, ಮುಂದಿನ ವಾರ ಸಿಗುವ ಅಕ್ಕ. ಬತ್ತೆ.